ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುಂದರಾಜು. ಭಗ್ನ ಪ್ರೇಮಿಯ ಕಿರುಕುಳಕ್ಕೆ ವಿದ್ಯಾರ್ಥಿನಿ ಬಲಿಯಾಗಿದ್ದಾಳೆ. ಪ್ರೀತಿಸೋದಕ್ಕೆ ನಿರಾಕರಿಸಿದ ಯುವತಿಯನ್ನೇ ಬರ್ಬರವಾಗಿ ಕೊಲೆ ಮಾಡಿದಂತ ಆರೋಪಿ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಕಳೆದ 2 ದಿನಗಳ ಹಿಂದೆ ಜನನಿಬಿಡ ಪ್ರದೇಶದಲ್ಲೇ ಯಾಮಿನಿ ಪ್ರಿಯಾ ಎಂಬ ಯುವತಿಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಈ ಒಂದು ಕೊಲೆ ಪ್ರಕರಣದ ಆರೋಪಿ ವಿಘ್ನೇಶ್ ಏನಿದ್ದಾನೆ, ಈಗ ಆತನನ್ನ ಶ್ರೀರಾಂಪುರ ಪೊಲೀಸರು ಬಂಧಿಸಿ ಒಂದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಪೊಲೀಸರ ವಿಚಾರಣೆ ವೇಳೆ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಆತ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕೂಡ ಈಗ ಬಾಯ್ಬಿಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಆತ ಆಕೆಯನ್ನ ಪ್ರೀತಿ ಮಾಡ್ತಾ ಇದ್ದ, ಆದ್ರೆ ಆತನ ಪ್ರೀತಿಯನ್ನ ಆಕೆ ಒಪ್ಕೊಳ್ಳೋದಕ್ಕೆ ನಿರಾಕರಿಸಿದ್ದಕ್ಕೆ ಈ ಒಂದು ಹೀನ ಕೃತ್ಯವನ್ನ ಮಾಡಿದ್ದಾಗಿ ಕೂಡ ಈಗ ಪೊಲೀಸರ ಮುಂದೆ ಆತ ಬಾಯ್ಬಿಡ್ತಾ ಇರೋದು. ಕಳೆದ 2 ದಿನಗಳ ಹಿಂದೆ ಮಂತ್ರಿ ಮಾಲ್ ಬಳಿರುವಂತಹ ಆ ಒಂದು ಶ್ರೀರಾಂಪುರಕ್ಕೆ ಹೋಗುವಂತ ದಾರಿ ಏನಿದೆ, ಈ ಒಂದು ದಾರಿಯಲ್ಲಿ ಆಕೆಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಚಾಕುವಿನಿಂದ ಕುತ್ತಿಗೆ ಹಿಡಿದು ಈ ಒಂದು ಭೀಕರ ಕೊಲೆ ಮಾಡಿದ್ದ ಆರೋಪಿ ವಿಘ್ನೇಶ್ ನಂತರ ಅಲ್ಲಿಂದ ಸೋಲ್ದೇವನ ಬಳಿಗೆ ಎಸ್ಕೇಪ್ ಆಗಿ ಅಲ್ಲಿ ತನ್ನ ಸ್ನೇಹಿತನ ಜೊತೆ ತಲೆಮರೆಸಿಕೊಂಡಿರ್ತಾನೆ. ಈ ಬಗ್ಗೆ ಶ್ರೀರಾಂಪುರ ಪೊಲೀಸರು ಕೂಡ ಒಂದು ಕೇಸನ್ನ ರಿಜಿಸ್ಟರ್ ಮಾಡಿಕೊಂಡು ಆರೋಪಿಯ ಪತ್ತೆಗೆ ಒಂದು ಬಲೆ ಕೂಡ ಬೀಸಿದ್ರು. ಸುಮಾರು 3 ವಿಶೇಷ ತಂಡಗಳು ಕಳೆದ ಇಡೀ ದಿನ ಕಾರ್ಯಾಚರಣೆ ಮಾಡಿ ನಿನ್ನೆ ಮಧ್ಯಾಹ್ನ ಆರೋಪಿಯನ್ನ ಅರೆಸ್ಟ್ ಮಾಡಿ ಈಗ ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆರೋಪಿ ವಿಘ್ನೇಶ್ ಏನಿದ್ದಾನೆ, ಈತ ಯಾಮಿನಿ ಪ್ರಿಯಾಳನ್ನ ಸುಮಾರು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ದಂತೆ. ಆದ್ರೆ ಈತನ ಪ್ರೀತಿಯನ್ನ ಹಾಕಿ ಒಪ್ಕೊಳ್ಳೋದಕ್ಕೆ ನಿರಾಕರಿಸಿದ್ದಕ್ಕೆ ಈ ಒಂದು ಕೃತ್ಯವನ್ನು ಎಸಗಿದ್ದಾಗಿ ಕೂಡ ಈಗ ಆರೋಪಿ ಹೇಳ್ತಾ ಇರೋದು. ಮತ್ತೆ ಈಗಾಗಲೇ ಈ ಒಂದು ಆರೋಪಿಯ ಒಂದು ಪೂರ್ವಾಪರವನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆರೋಪಿ ಏನಿದ್ದಾನೆ, ಈತನ ಮೇಲೆ ಈ ಹಿಂದೆ ಕೂಡ ಒಂದು ದೂರು ದಾಖಲಾಗಿರುತ್ತೆ. ಆದ್ರೆ ಆರೋಪಿ ವಿಘ್ನೇಶ್ ಏನಿದ್ದಾನೆ, ಈತ ಯುವತಿಗೆ ಕಿರುಕುಳವನ್ನು ಕೊಡ್ತಾ ಇದ್ದ. ಈ ಒಂದು ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟು ಒಂದು ದೂರನ್ನು ಕೂಡ ಕೊಟ್ಟಿರ್ತಾರೆ. ಆಗ ಒಂದು ಎನ್ಸಿಆರ್ ಅನ್ನು ಕೂಡ ಶ್ರೀರಾಂಪುರ ಪೊಲೀಸರು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ಮಾಡಿದ್ರು. ಆ ಬಳಿಕ ವಿದ್ಯಾರ್ಥಿನಿಯ ಪೋಷಕರು ಏನಿದ್ರೆ ಅವರು ಆರೋಪಿಯ ಒಂದು ತಂದೆ ತಾಯಿಯ ಮುಖವನ್ನು ನೋಡಿ ಅವರು ತುಂಬಾ ಒಳ್ಳೆಯವರಿದ್ದಾರೆ, ಅವರಿಗೆ ತೊಂದರೆ ಆಗಬಾರ್ದು, ಅದರಿಂದ ಈ ಒಂದು ಕೇಸನ್ನು ವಾಪಸ್ ತೆಗೆದುಕೊಳ್ಳೋಣ, ಆತನಿಗೆ ವಾರ್ನ್ ಮಾಡಿ ಬಿಟ್ಟು ಕಳಿಸಿ ಸಾಕು ಅಂತ ಹೇಳಿ ಕೂಡ ಒಂದು ಪೊಲೀಸರಿಗೆ ತಿಳಿಸಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಆತನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಆತನಿಂದ ಒಂದು ಮುಚ್ಚಳಿಕೆಯನ್ನು ಕೂಡ ಬರ್ಸ್ಕೊಂಡು ಆ ಯುವತಿಯ ತಂಟೆಗೆ ಪುನಃ ಹೋಗೋದಿಲ್ಲ ಅಂತೇಳಿ ಒಂದು ಮುಚ್ಚಳಿಕೆಯನ್ನು ಬರ್ಸ್ಕೊಂಡು ವಾಪಸ್ ಕಳಿಸಿದ್ರು. ಆದ್ರೆ ಕೆಲ ದಿನಗಳ ಕಾಲ ಸುಮ್ಮನೆ ಇದ್ದಂತ ಈ ಒಂದು ಆರೋಪಿ ವಿಘ್ನೇಶ್ ಏನಿದ್ದಾನೆ, ಮತ್ತೆ ಈತ ತನ್ನ ಪುಂಡಾಟವನ್ನು ಶುರು ಮಾಡಿರ್ತಾನೆ. ಇತ್ತೀಚೆಗೆ ಏರಿಯಾದಲ್ಲಿ ನಡೆದ ಒಂದು ಜಾತ್ರೆ ಸಂದರ್ಭದಲ್ಲಿ ಕೂಡ ಆ ಒಂದು ಯುವತಿಗೆ ಕಿರುಕುಳವನ್ನು ಕೊಡೋದಕ್ಕೆ ಕೂಡ ಮುಂದಾಗಿದ್ದ. ಈ ಒಂದು ಸಂದರ್ಭದಲ್ಲಿ ಯುವತಿ ಕಿರುಕುಳ ಕೊಟ್ಟಾಗ ನಂತರ ಇದು ಪೊಲೀಸ್ ಠಾಣೆ ಮೆಟ್ಲಿರುತ್ತೆ. ನಂತರ ಆತನಿಗೆ ವಾರ್ನ್ ಮಾಡಿ ಕೂಡ ಕಳಿಸಿರ್ತಾರೆ. ಪುನಃ ಈ ಒಂದು ವರ್ತನೆಯನ್ನ ಆರೋಪಿ ವಿಘ್ನೇಶ್ ಕಂಟಿನ್ಯೂ ಮಾಡಿದ್ದು, ಇತ್ತೀಚೆಗೆ ಆಕೆಯನ್ನು ಫಾಲೋ ಮಾಡೋದಕ್ಕೋಸ್ಕರನೇ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ಮಿಷನ್ ಯಾಮಿನಿ ಪ್ರಿಯಾ ಅನ್ನೋ ಒಂದು ಹೆಸರಿನಲ್ಲಿ ವಾಟ್ಸ್ಆಪ್ ಗ್ರೂಪ್ ಕೂಡ ಕ್ರಿಯೇಟ್ ಆಗಿರುತ್ತೆ. ಅದರಲ್ಲಿ ಕೆಲವು ಸ್ನೇಹಿತರನ್ನು ಕೂಡ ಆಡ್ ಮಾಡಿಕೊಂಡು ಆಕೆ ಎಲ್ಲಿ ಹೋಗ್ತಾಳೆ, ಮತ್ತೆ ಎಷ್ಟೊತ್ತಿಗೆ ಮನೆಗೆ ಬರ್ತಾಳೆ, ಮತ್ತೆ ಎಷ್ಟೊತ್ತಿಗೆ ಮನೆಯಿಂದ ಕಾಲೇಜ್ಗೆ ಹೋಗ್ತಾಳೆ, ಈ ಎಲ್ಲ ಒಂದು ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡಿ ಆಕೆಯನ್ನು ಫಾಲೋ ಮಾಡೋದಕ್ಕೆ ಕೂಡ ಮುಂದಾಗಿರ್ತಾನೆ. ನಂತರ ಗುರುವಾರ ಆಕೆ ಕಾಲೇಜ್ ಮುಗಿಸಿ ವಾಪಸ್ ಬರ್ಬೇಕಾದ್ರೆ ಬಸ್ ಸ್ಟಾಪ್ ಅಲ್ಲಿ ಬಸ್ ಹಿಡಿದು ಮನೆ ಕಡೆ ನಡ್ಕೊಂಡು ಹೋಗ್ಬೇಕಾದ್ರೆ ಈ ಒಂದು ಕೃತ್ಯವನ್ನ ಎಸಗಿ ಶ್ರೀರಾಂಪುರಕ್ಕೆ ಹೋಗುವಂತ ಒಂದು ಮಾರ್ಗ ಮಧ್ಯೆ ಆಕೆಯನ್ನ ಹತ್ಯೆ ಮಾಡಿರೋದು. ನಂತರ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಅಲ್ಲಿ ಓಡಾಡ್ತಾ ಇರ್ತಾರೆ. ಆತನನ್ನ ಹಿಡಿಬೇಕು ಅಂತೇಳಿ ಸಾರ್ವಜನಿಕರು ಕೂಡ ಮುಂದಾದಾಗ ಆತ ತನ್ನ ಸ್ನೇಹಿತನ ಒಂದು ಬೈಕ್ ನಲ್ಲಿ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿದ್ದಾನೆ. ತೀವ್ರ ರಕ್ತಸ್ರಾವವಾಗಿ ಯಾಮಿನಿ ಪ್ರಿಯಾ ಕೂಡ ಒಂದು ರಸ್ತೆಯಲ್ಲಿ ಬಿದ್ದಿರಬೇಕಾದ್ರೆ ಸ್ಥಳೀಯರು ಕೂಡ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನು ಆದ್ರೆ ಅಷ್ಟರಲ್ಲಿ ಆಕೆ ತನ್ನ ಉಸಿರನ್ನು ಕೂಡ ಚೆಲ್ಲಿದ್ಲು. ಸದ್ಯ ಈಗಾಗಲೇ ಈ ಬಗ್ಗೆ ಒಂದು ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿದೆ. ನಿನ್ನೆ ಆರೋಪಿ ವಿಘ್ನೇಶ್ ಮತ್ತೆ ಆತನ ಸ್ನೇಹಿತ ಹರೀಶ್ ಎಂಬಾತನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆ ಮತ್ತೆ ಆರೋಪಿಯ ವಿಚಾರಣೆ ಕೂಡ ಈಗ ನಡೀತಾ ಇದೆ. ಮತ್ತೆ ಇದೇ ಸಂದರ್ಭದಲ್ಲಿ ಆರೋಪಿ ಈ ಹಿಂದೆ ಕೂಡ ಒಂದು ಸುಲಿಗೆ ಪ್ರಕರಣದಲ್ಲಿ ಕೂಡ ಭಾಗಿಯಾಗಿದ್ದ ಅನ್ನೋ ಒಂದು ವಿಚಾರ ಕೂಡ ಈಗ ಗೊತ್ತಾಗಿದೆ. ಬಿಬಿಎಂಪಿ ಮಾರ್ಷಲ್ಗಳನ್ನ ಆತ ಪೊಲೀಸರ ಸೋಗಿನಲ್ಲಿ ಹೋಗಿ ಒಂದು ಹಣವನ್ನು ವಸೂಲಿ ಮಾಡಿದ್ದ ಅಂತೇಳಿ ಒಂದು ವಿಚಾರ ಕೂಡ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಆತನ ಮೇಲೆ ಒಂದು FIR ಕೂಡ ದಾಖಲಾಗಿದ್ದು ಸುಲಿಗೆ ಕೇಸ್ ಕೂಡ ದಾಖಲು ಮಾಡಿಕೊಂಡಿದ್ರು. ಪೊಲೀಸರ ಸೋಗಿನಲ್ಲಿ ಹೋಗಿದಂತಹ ಆರೋಪಿ ಬಿಬಿಎಂಪಿ ಮಾರ್ಷಲ್ಗಳ ಬಳಿ ಒಂದು ಹಣವನ್ನ ವಸೂಲಿ ಮಾಡಿರುವಂತಹ ವಿಚಾರ ಕೂಡ ಈಗ ಆತನ ಮೇಲೆ ಒಂದು ಕೇಸ್ ದಾಖಲು ಮಾಡುವಂತೆ ಮಾಡಿದೆ.
ಸದ್ಯ ಈಗಾಗಲೇ ಆರೋಪಿಯನ್ನ ಏನು ಶ್ರೀರಾಮಪುರ ಪೊಲೀಸರು ಬಂಧಿಸಿದ್ದಾರೆ. ಮತ್ತೆ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಏನು ಆರೋಪಿ ಏನು ಈ ಒಂದು ಕೊಲೆ ಹೆಸಕೋದಕ್ಕೆ ಮೂಲ ಕಾರಣ ಪ್ರೀತಿಯನ್ನ ನಿರಾಕರಿಸಿದ್ದು, ಮತ್ತೆ ಅವರ ಪೋಷಕರು ಏನು ಈಕೆಯನ್ನು ಮದುವೆ ಮಾಡಿಕೊಡಿ ತನ್ನ ಮಗನಿಗೆ ಅಂತೇಳಿ ಆ ಯುವತಿಯ ಪೋಷಕರ ಬಳಿ ಕೇಳಿದಾಗ ಅವರು ಕೂಡ ಇದಕ್ಕೆ ನಿರಾಕರಿಸ್ತಾರೆ. ಯಾಕಂದ್ರೆ ಯುವತಿಯೇ ಆ ಒಂದು ಆರೋಪಿಯನ್ನ ಮದುವೆ ಆಗೋದಕ್ಕೆ ನಿರಾಕರಿಸ್ತಾ ಇದ್ದಾಳೆ. ಆಕೆಯ ಒಪ್ಪದ ಮೇಲೆ ಈ ಒಂದು ಮದುವೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಪೋಷಕರು ಕೂಡ ಅವ್ರಿಗೆ ತಿಳಿ ಹೇಳಿ ನಂತರ ವಾಪಸ್ ಕಳಿಸಿರ್ತಾರೆ. ಒಂದ್ ಕಡೆ ಪ್ರೀತಿ ನಿರಾಕರಣೆ, ಮತ್ತೊಂದ್ ಕಡೆ ಅವರ ಪೋಷಕರು ಮದುವೆ ಮಾಡಿಕೊಡೋದಕ್ಕೆ ಕೂಡ ಒಪ್ಪದೇ ಇದ್ದರಿಂದ ಈ ಒಂದು ಕೃತ್ಯ ಹಸಗಿದ್ದಾಗಿ ಈಗ ಪೊಲೀಸರ ಮುಂದೆ ಆರೋಪಿ ಕೂಡ ಬಾಯಿ ಬಿಡ್ತಾ ಇದ್ದಾನೆ. ಸದ್ಯ ಈಗ ಶ್ರೀರಾಮಪುರ ಪೊಲೀಸರು ಈ ಒಂದು ಆರೋಪಿಯನ್ನ ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಏನು ಆತನನ್ನ ಕೋರ್ಟ್ಗೆ ಹಾಜರುಪಡಿಸಿ ಪುನಃ ಹೆಚ್ಚಿನ ಕಸ್ಟಡಿ ವಿಚಾರಣೆಗೋಸ್ಕರ ತಮ್ಮ ಕಸ್ಟಡಿಗೆ ಪಡೆಯೋದಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.